ಟೈಮ್ ಅನ್ನೋದು ಪಕ್ಕಾ 420. ಎಲ್ಲದಕ್ಕೂ ಒಳ್ಳೆ ಟೈಮ್ ಬರಬೇಕು ಅನ್ನೋ ಮಾತನ್ನ ನಾವೆಲ್ಲ ಕೇಳಿದ್ದೀವಿ ಮತ್ತೆ ಹೇಳ್ತಾನೆ ಇರ್ತೀವಿ. ಆದರೆ ಟೈಮ್ಗೂ ಕೂಡ ಒಂದೊಳ್ಳೆ ಟೈಮ್ ತಂದು ಕೊಟ್ಟಾರೆ. ಹೇಗೆ? ಹೌದು, ಇಂದಿನ ಕತೆ ಅಂಥದ್ದೇ. ಒಂದು ಟೈಮಿಗೊಂದು ಗುಡ್ ಟೈಮ್ ತಂದ್ಕೊಟ್ಟ ಒಬ್ಬ ಸಾಧಕನ ಕಥೆಯನ್ನ ಹೇಳ ಹೊರಟಿದ್ದೀನಿ. ಅದುವೇ ರೋಲೆಕ್ಸ್. ಈಗಲೂ ಕೂಡ ಮದ್ವೆಗಳಲ್ಲಿ ವರದಕ್ಷಿಣೆಯಾಗಿ ಅಥವಾ ಹಾಗೆ ಹುಡುಗನಿಗೆ ಅಥವಾ ಹುಡುಗಿಗೆ ಅಂತೇಳಿ ವಾಚ್ ಕೊಡೋದನ್ನ ನೀವೆಲ್ಲ ನೋಡಿರ್ತೀರ. HMT ವಾಚು, ಟೈಟಾನ್ ವಾಚು ಕೊಡೋದೇ ಒಂದು ದೊಡ್ಡ ಅಸ್ತಿಕೆ ಅಂತ ಅನ್ಸುತ್ತೆ. ಅಂಥದ್ರಲ್ಲೂ ಯಾರಾದ್ರೂ ರೋಲೆಕ್ಸ್ ವಾಚ್ ಕೊಟ್ರೆ ಅದೇ ಆಗ 18 ಊರುಗಳಲ್ಲಿ ವೈರಲ್ ಸುದ್ದಿ ಆಗ್ತಾ ಇತ್ತು. ರೋಲೆಕ್ಸ್ ಎಂಬ ಬ್ರ್ಯಾಂಡ್ಗೆ ಇರೋ ತಾಕತ್ತೆ ಅಂತದ್ದು ನೋಡಿ. ಇದೆಲ್ಲದೂ ಕೂಡ ಒಂದೇ ರಾತ್ರಿ ಹುಟ್ಟಿ ಆಗಿದ್ದಂಥದ್ದು ಅಲ್ಲ. ಅದಕ್ಕೆ 100 ವರ್ಷಗಳಷ್ಟು ಇತಿಹಾಸ ಇದೆ. ರೋಲೆಕ್ಸ್ ಬ್ರ್ಯಾಂಡಿನ ಕನಸುಗಾರನೇ ಹ್ಯಾನ್ಸ್ ವಿಲ್ಡಾರ್ಪ್ ಅಂತ. ಹ್ಯಾನ್ಸ್ ತಂದೆ ಒಂದು ಹಾರ್ಡ್ವೇರ್ ಅಂಗಡಿನ ಇಟ್ಟಿದ್ರು. ಬದುಕು ಸಹಜವಾಗಿ ನೀನು ಅನ್ನುವಾಗ್ಲೇ ಹ್ಯಾನ್ಸ್ನ ತಂದೆ ತಾಯಿ ಅಪಘಾತದಲ್ಲಿ ಮೃತಪಡ್ತಾರೆ. ಆಗಿನ ಹ್ಯಾನ್ಸ್ಗೆ 12 ವರ್ಷ ಅಷ್ಟೇ. ಜೊತೆಗೊಬ್ಬ ತಮ್ಮ, ಹ್ಯಾನ್ಸ್ನ ಚಿಕ್ಕಪ್ಪ ಇಬ್ಬರನ್ನು ಓದಿಸ್ತಾರೆ. ಓದಿನ ನಂತರ ಹ್ಯಾನ್ಸ್ ಹವಳಗಳ ವ್ಯಾಪಾರಕ್ಕೆ ತೊಡಕೊಂತಾನೆ. ಆದ್ರೆ ಉದ್ಯಮ ಎಲ್ಲಿಲ್ಲದ ನಷ್ಟದಿಂದ ಹ್ಯಾನ್ಸ್ ಬೀದಿಗೆ ಬೀಳ್ತಾನೆ. ಜೀವನ ನಡೆಸೋದಕ್ಕೆ ಸಣ್ಣದೊಂದು ವಾಚ್ ಕಂಪನಿನ ದಿನಗಳಿಗೆ ಸೇರ್ತಾನೆ. ಅದು ಅವನ ಬದುಕಿಗೆ ಒಂದು ದೊಡ್ಡ ತಿರುವನ್ನ ಕೊಡುತ್ತೆ. ಅಪಾರ ಶ್ರದ್ಧೆಯಿಂದ ಹ್ಯಾನ್ಸ್ಗೆ 2-3 ವರ್ಷಗಳಲ್ಲೇ ವಾಚ್ ತಯಾರಿಕೆಯ ಪರಿಣಿತಿನೂ ಕೂಡ ಸಿದ್ಧಿಸುತ್ತೆ. ಬೇರೊಬ್ಬರ ಕಂಪ್ನಿಯಲ್ಲಿದ್ದಾಗ ಅವರು ಹೇಳಿದಷ್ಟೇ ಕೇಳಬೇಕೇ ವಿನಃ ನಮ್ಮ ಐಡಿಯಾಗಳಿಗೆ ಸ್ವಾತಂತ್ರ್ಯನೇ ಇರೋದಿಲ್ಲ ಅನ್ನೋದು ಹ್ಯಾನ್ಸ್ಗೆ ಗೊತ್ತಾಗಿದ ತಕ್ಷಣ ಅವನು ಸ್ವಂತ ಉದ್ಯಮ ಎಂಬ ಆಸೆನ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆರ್ಥಿಕ ಪರಿಸ್ಥಿತಿ ಕೈಕಟ್ಟಿ ಹೋಗಿರುತ್ತೆ. ಆಗ ಹ್ಯಾನ್ಸ್ ಪಾಲಿಗೆ ದೇವತೆ ಆದವಳು ಹ್ಯಾನ್ಸ್ ಪತ್ನಿ. ಒಮ್ಮೆ ಪ್ರೀತಿಸಿ ಗಂಡನೆಂದು ಒಪ್ಪಿಸಿ ಮನಸ್ಸನ್ನು ಕೊಟ್ಟ ನಂತರ ಎಂಥದ್ದೇ ಸವಾಲು ಕಷ್ಟಗಳಲ್ಲೂ ಪ್ರೀತಿಗೆ ಕಳಂಕ ತರಬಾರ್ದು ಅಂತೇಳಿ ಹ್ಯಾನ್ಸ್ ಜೊತೆ ನಿಲ್ತಾರೆ ಅವನ ಹೆಂಡತಿ. ತನ್ನ ಗಂಡನಿಗೆ ಇರೋ ಪ್ರಾವೀಣ್ಯತೆ ಮತ್ತೆ ಚಮತ್ಕಾರ ಚಾತುರ್ಯತೆಯನ್ನ ಕಂಡ್ಕೊಂಡಿದ್ದಂಥವರು ತನಗೆ ಗೊತ್ತಿದ್ದವರೆಲ್ಲ ಬಳಿ ದುಡ್ಡನ್ನ ಹೊಂದಿಸಿ ಅವರ ಸಾಲಕ್ಕೆ ಮುಂದಾಗ್ತಾರೆ. ಆಗ ಅವರ ಫ್ಯಾಮಿಲಿ ಫ್ರೆಂಡ್ ಒಬ್ರು ಅವರ ಆಲೋಚನೆಗೆ ಮೆಚ್ಚಿ ಹಣ ಹೂಡಿಕೆನ ಮಾಡ್ತಾರೆ. ತನ್ನ ನಂಬಿದ ಪತ್ನಿ ಮತ್ತೆ ಹೂಡಿಕೆದಾರರಿಗೆ ನಿರೀಕ್ಷೆಗಿಂತ ಹೆಚ್ಚಿನದಾಗಿ ಹ್ಯಾನ್ಸ್ ದುಡಿತಾರೆ. ಕಂಪನಿ ಆರಂಭ ಆಗಿ 2 ವರ್ಷಗಳಲ್ಲಿ ವಾಚ್ಗಳ ಮಾರಾಟ ಕೂಡ ಹೆಚ್ಚಾಗುತ್ತೆ. ಕಂಪನಿ ಜನಪ್ರಿಯತೆ ಅರಿತ ಹ್ಯಾನ್ಸ್ ವಾಚ್ಗೆ ರೋಲೆಕ್ಸ್ ಎಂಬ ನಾಮಕರಣವನ್ನು ಕೂಡ ಮಾಡ್ತಾರೆ. ಗೋಡೆ ಗಡಿಯಾರಗಳಿಗಿಂತ ದೀರ್ಘಕಾಲಿಕ ಮತ್ತು ನಿಖರ ಎಂಬ ಕೀರ್ತಿಗೆ ರೋಲೆಕ್ಸ್ ಪಾತ್ರವಾಗುತ್ತದೆ. ಪ್ರಥಮ ಮಹಾಯುದ್ಧ ಏನಿದೆ ಆ ಸಮಯದಲ್ಲಿ ಬ್ರಿಟನ್ನ ಸೈನಿಕರಿಗೆ ಈ ರೋಲೆಕ್ಸ್ ವಾಚು ತುಂಬಾ ನೆರವಾಗುತ್ತೆ. ಹಾಗೆ ಕೂಡ ಪ್ರಪ್ರಥಮ ವಾಟರ್ ಪ್ರೂಫ್ ವಾಚ್ ಅಂತ ಹೇಳಿ ಹೆಸರಾಗುತ್ತೆ. 1945 ಇಂದ ಹಿಡಿದು ಇಂದಿಗೂ ಕೂಡ ಈ ಮೊಬೈಲ್ ಯುಗದಲ್ಲೂ ಕೂಡ ರೋಲೆಕ್ಸ್ ಎಂಬುದೊಂದು ಸ್ಟೇಟಸ್ ಸಿಂಬಲ್ ಅನಿಸ್ಕೊಂಡಿದೆ. ನಮ್ಮಂತ ಜನ ಸಾಮಾನ್ಯರಿಗೆ ಕನಸು ಎನಿಸಿರುವುದು ರೋಲೆಕ್ಸ್ ವಾಚ್ ಇಂದಿಗೂ ದಿನಕ್ಕೆ ಕನಿಷ್ಠ ಅಂದ್ರೆ 2,000ದಷ್ಟು ಮಾರಾಟವಾಗ್ತಿದೆ ಅನ್ನೋದು ಸತ್ಯ. ಈ ಕತೆ ಸಾರ ಇನ್ನೇನಿಲ್ಲ ಗೆಳೆಯರೇ. ನಿಮ್ಮಲ್ಲೊಂದು ಆಲೋಚನೆ, ಕನಸು ಇದ್ದರೆ ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಮುಂದೊಂದೆ ನಾವು ಜೀವಂತ ಇರದೇ ಇದ್ರೂ ಕೂಡ ನಮ್ಮ ಪರಿಶ್ರಮವೇ ಹೆಮ್ಮರವಾಗಿ ಹಲವರಿಗೆ ಸ್ಫೂರ್ತಿ ಮತ್ತು ಬದುಕಿಗೆ ದಾರಿ ಆಗುತ್ತೆ.